ಇವತ್ತಿಗೆ ಸರಿಯಾಗಿ 10 ದಿನಗಳ ಹಿಂದೆ ಬೇಕಾದ್ರೆ ನೆನ್ಪಿಟ್ಕೊಳ್ಳಿ. ಇವತ್ತಿಗೆ 10 ದಿನದ ಹಿಂದಕ್ಕೆ ಹೋಗಿ ನಮ್ಮ ಡಿಜಿಟಲ್ ನಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಬೇಕಾದ್ರೆ ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಚೆಕ್ ಮಾಡ್ಕೊಳ್ಳಿ. 10 ದಿನದ ಹಿಂದೆ, ಇವತ್ತಿಗೆ ಸರಿಯಾಗಿ 10 ದಿನದ ಹಿಂದೆ ಇದೇ ಜಾಗದಲ್ಲಿ ನಿಂತು ಸರ್ಕಾರಕ್ಕೆ ಒಂದು ಚಾಲೆಂಜ್ ಅನ್ನು ಹಾಕಿದ್ದೆ. 2.5 ಲಕ್ಷ ಭರ್ತಿ ಮಾಡಿ ಅಂತ ಸವಾಲನ್ನ ಹಾಕಿದ್ದೆ. ಇದೇ ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಸರ್ಕಾರಕ್ಕೆ ಸವಾಲನ್ನ ಹಾಕಿತ್ತು. ಆದ್ರೆ ಸರ್ಕಾರ ಅದನ್ನ ಕೇಳಿಸ್ಕೊಳ್ಳಿಲ್ಲ. ಗಾಢ ನಿದ್ರೆಯಲ್ಲಿದ್ದಂತೆ ಕಾಣ್ತಾ ಇದೆ. ಆ ಸರ್ಕಾರವನ್ನ ಬಡಿದೆಬ್ಬಿಸೋ ಹೋರಾಟ ಈಗ ಶುರುವಾಗಿದೆ. ನೋಡ್ಕೊಂಡ್ ಬನ್ನಿ ರಿಪೋರ್ಟ್. ಎರಡು 2,57,797 ಹುದ್ದೆಗಳು ಖಾಲಿ ಇದೆ. ಭರ್ತಿ ಮಾಡಿ. ಇದು ರಿಪಬ್ಲಿಕ್ ಕನ್ನಡ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಾತಾಡುವಂತಹ ನೇರವಾದಂತಹ ಸಾಕು. ರಾಜ್ಯದ ಸರ್ಕಾರಿ ಹುದ್ದೆಗಳ ನೇಮಕಾತಿ ವಿಳಂಬ. ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಬೃಹತ್ ಪ್ರತಿಭಟನೆ. ನಿಮ್ಮ ರಿಪಬ್ಲಿಕ್ ಕನ್ನಡದ ಪ್ರೈಮ್ ಟೈಮ್ನಲ್ಲಿ ಕಳೆದ 1 ತಿಂಗಳಿನಿಂದ ಉದ್ಯೋಗ ಭರ್ತಿ ಬಗ್ಗೆ ಅಭಿಯಾನವನ್ನು ಮಾಡುತ್ತಲೇ ಇದ್ವಿ. ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ ಚಾಲೆಂಜ್ ಕೂಡ ಹಾಕಿದ್ವಿ. ಇದೀಗ ರಾಜ್ಯದಲ್ಲಿ ಸರ್ಕಾರಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಆಗ್ತಿರುವಂತಹ ವಿಳಂಬದ ವಿರುದ್ಧ ಆಕಾಂಕ್ಷಿಗಳು ಬೀದಿಗಿಳಿದಿದ್ದಾರೆ. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘಟನೆ ಹಾಗೂ ಬಿಜೆಪಿ ನೇತೃತ್ವದಲ್ಲಿ ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಲಾಗಿದೆ. ಮಾನ್ಯ ಕೆ ಶಿವಕುಮಾರ್ ಹೇಳ್ತಾರೆ, ಇಲ್ಲ ನಾವರಿಗೆ ತಿಂಗಳ 3,000 ರೂಪಾಯಿ ಕೊಡ್ತೇವೆ, ಹೀಗಾಗಿ ಉದ್ಯೋಗ ಕೊಡಕ್ಕೆ ನಾವು ಬೆಂಡ್ ಮಾಡ್ತೇವೆ ಅಂತ ನನ್ನ ಮಗನ ಕಾನೂನು ಮನೆ ಟಾಯ್ಲೆಟ್ ಹಾಕತ್ತು ನಾನು 3,000 ರೂಪಾಯಿ ನೇಪಾಳ ಮಾದರಿಯ ಹೋರಾಟಕ್ಕೆ ಸಿದ್ಧ. ಅವ್ರು ನಮಗೆ ನೋಟಿಫಿಕೇಶನ್ ಮಾಡಬೇಕು, ಇಲ್ಲ ಅಂದ್ರೆ ಅವ್ರಿಗೆ ನಾವು ಇವತ್ತ ವಿನಂತಿಯನ್ನು ಮಾಡ್ಕೋದ್ರ ಎಚ್ಚರಿಕೆಯನ್ನು ಕೊಡ್ತೀವಿ ಸರ್. ನೇಪಾಳದಲ್ಲಿ ಯಾವ ಮಾದರಿಯಲ್ಲಿ ಹೋರಾಟವಾಯಿತು ಅಲ್ಲಿಗೆ ನಾವಿನ್ನೂ ಹೋಗಿಲ್ಲ ಸರ್. ಅಲ್ಲಿಗೆ ನಾವು ಹೋಗೋ ತನಕ ನೀವು ಬಿಡಬೇಡಿ ಸರ್. ಜಾಬ್ ಸೀಕರ್ಸ್ ಆಗಿ ಬಂದಿರೋರು ಅಂತಂದ್ರೆ ರೈತರ ಮಕ್ಕಳು ಬಂದಿರೋದಿಲ್ಲಿ. ರೈತರ ಮಕ್ಕಳಾಗಿರ್ಬೋದು, ಪೌರ ಕಾರ್ಮಿಕರ ಮಕ್ಕಳಾಗಿರ್ಬೋದು, ಹಾಗೂ ಇನ್ನಿತರ ಕೆಳವರ್ಗದಿಂದ ಬಂದಿರತಕ್ಕಂತ ವಿದ್ಯಾರ್ಥಿಗಳು ಇವತ್ತು ಕಷ್ಟಪಟ್ಟು ಓದ್ತಾ ಇದ್ದಾರೆ. ಇಲ್ಲಿ ಧಾರವಾಡದಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳ ಸಮಸ್ಯೆ ಏನಿದೆ ಅಂತ ಗೊತ್ತೇನ್ರಿ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಗೆ? ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿರುವಂತಹ ಲಕ್ಷ ಅಭ್ಯರ್ಥಿಗಳು ನೇಮಕಾತಿ ಅಧಿಸೂಚನೆ ಪರೀಕ್ಷೆಗಳ ವಿಳಂಬದಿಂದ ಕಂಗೆಟ್ಟಿದ್ರು. ಆದ್ದರಿಂದ ಉದ್ರಿಕ್ತರು ಬ್ಯಾರಿಕೇಡ್ ತಳ್ಳಿ ಭಿತ್ತಿಪತ್ರಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕಿದ್ರು. ಪ್ರತಿಭಟನಾಕಾರರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಖಜಾನೆ ಖಾಲಿ, ನೇಮಕಾತಿ ಇನ್ನೆಲ್ಲಿ? ಅಧಿಕಾರದ ಕಚ್ಚಾಟ. ಇವ್ರಿಗೆ ಮಾತ್ರ ಉದ್ಯೋಗ ಬೇಕು. ಮುಖ್ಯಮಂತ್ರಿ ಉದ್ಯೋಗ ಬೇಕು. ಮುಖ್ಯಮಂತ್ರಿಗೆ 2.5 ವರ್ಷ ಇದ್ದಿದ್ದು 5 ವರ್ಷ ಬೇಕು. ಇವರಿಬ್ಬರಿಗೂ ಉದ್ಯೋಗ ಬೇಕು. ಅದು ಸಮರ್ಥ ಉದ್ಯೋಗ, ಒಳ್ಳೆ ಕಾಸು ಬರೋ ಆದಾಯ, ಕೋಟಿ ಆದಾಯ ಬರೋ ಉದ್ಯೋಗಗಳು ಬೇಕು. ಆದರೆ ಬಡವರ ಮಕ್ಕಳಿಗೆ ಉದ್ಯೋಗ ಇಲ್ಲದೆ ವಂಚಿತರಾಗಿದ್ದಾರೆ. ಅದರ ವಿರುದ್ಧ ಇವತ್ತು ಸುಮಾರು 20,000 ಜನ ನಿರುದ್ಯೋಗಿಗಳು. ಪಿಎಸ್ಐ ಮೇಲೆ ಉದ್ಯೋಗಾಕಾಂಕ್ಷಿಗಳ ಕಲ್ಲೆಸೆತ. ಧಾರವಾಡದಲ್ಲಿ ನಡೆದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿತ್ತು. ಉದ್ರಿಕ್ತರು ಪೊಲೀಸರ ಮೇಲೆಯೇ ಕಲ್ಲು ತೂರಾಟ ನಡೆಸಿದರು. ಆಗ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಿಶುಕುಮಾರ್, ವಿದ್ಯಾಗಿರಿ ಠಾಣೆ ಇನ್ಸ್ಪೆಕ್ಟರ್ ರಫೀಕ್ಗೆ ಗಾಯವಾಗಿದೆ. ಜನರ ಜೊತೆ ಸಿಎಂ ಡಿಸಿಎಂ ಚೆಲ್ಲಾಟ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದೇ ಒಂದು ಹುದ್ದೆಯನ್ನು ಕೂಡ ಭರ್ತಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಯುವ ಜನತೆಯ ಜೀವನದ ಜೊತೆಲಿ ಇವತ್ತು ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ. ಯುವ ಜನತೆ ಕಳೆದ 2.5 ವರ್ಷದಿಂದ ಕಣ್ಣೀರಾಗ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಇದ್ಯಾವುದನ್ನು ಕೂಡ ಲೆಕ್ಕಿಸದೆ ಎಂತ ದುರ್ದೈವ ಅಂತ ಹೇಳಿದ್ರೆ, ನಿರುದ್ಯೋಗ ಹೆಚ್ಚಾಗಿದ್ದಕ್ಕೆ 3,000 ಕೊಡ್ತಿದ್ದೇವೆ. ಅವ್ರ್ಯಾಕ್ ಮಾಡಿಲ್ಲ, ನಾವು ಮಾಡ್ತಾ ಇದೀವಿ. ಅದಕ್ಕೆ ಉದ್ಯೋಗಕ್ಕೆ ಬಹಳ ತೊಂದರೆ ಇದೆ ಅಂತಾನೆ ಅವ್ರಿಗೆಲ್ಲ 3,000 ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371J ಅದಾಯ್ತು. ಒಳ ಮೀಸಲು ಸ್ವಲ್ಪ ಮಧ್ಯ ಅಡಿಷನ್ ಬಂತು. ಆದ್ರೂ ಎಲ್ಲ ಕೆಲವೆಲ್ಲ ಮಾಡ್ತಾ ಇದೀವಿ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲೂ ಸುಮಾರು ಜನ ಕೊಟ್ಟಿದೀವಿ. ನಾವೆಲ್ಲ PSCಗೆಲ್ಲ ಕೊಟ್ಟಿದೀವಿ.
ವಿದ್ಯಾರ್ಥಿಗಳು ಹಾಗೂ ರಾಜಕೀಯ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸುತ್ತಿರುವ ಕಾರಣ ಮುನ್ನೆಚ್ಚರಿಕಾ ಕ್ರಮವಾಗಿ ನಗರದ ಶ್ರೀನಗರ ವೃತ್ತ ಮತ್ತು ಸಪ್ತಾಪುರ ಭಾಗದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಖುದ್ದಾಗಿ ಸ್ಥಳದಲ್ಲಿ ಮೊಕ್ಕಾಮೂಡಿದ್ದು ಭದ್ರತಾ ವ್ಯವಸ್ಥೆಯ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದಾರೆ. ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ ಧಾರವಾಡ. ಪೌರ ಕಾರ್ಮಿಕರ ಮಕ್ಕಳಾಗಿರ್ಬೋದು ಹಾಗೂ ಇನ್ನಿತರ ಕೆಳವರ್ಗದಿಂದ ಬಂದಿರತಕ್ಕಂತ ವಿದ್ಯಾರ್ಥಿಗಳು ಇವತ್ತು ಕಷ್ಟಪಟ್ಟು ಓದ್ತಾ ಇದ್ದಾರೆ. ಇಲ್ಲಿ ಧಾರವಾಡದಲ್ಲಿ ಯಾವ ರೀತಿ ಸಮಸ್ಯೆ, ವಿದ್ಯಾರ್ಥಿಗಳ ಸಮಸ್ಯೆ ಏನಿದೆ ಅಂತ ಗೊತ್ತೇನ್ರಿ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಗೆ? ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿರುವಂತಹ ಲಕ್ಷ ಅಭ್ಯರ್ಥಿಗಳು ನೇಮಕಾತಿ ಅಧಿಸೂಚನೆ ಪರೀಕ್ಷೆಗಳ ವಿಳಂಬದಿಂದ ಕಂಗೆಟ್ಟಿದ್ರು. ಆದ್ದರಿಂದ ಉದ್ರಿಕ್ತರು ಬ್ಯಾರಿಕೇಡ್ ತಳ್ಳಿ ಭಿತ್ತಿಪತ್ರಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕಿದ್ರು. ಪ್ರತಿಭಟನಾಕಾರರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಖಜಾನೆ ಖಾಲಿ, ನೇಮಕಾತಿ ಇನ್ನೆಲ್ಲಿ? ಅಧಿಕಾರದ ಕಚ್ಚಾಟ. ಇವ್ರಿಗೆ ಮಾತ್ರ ಉದ್ಯೋಗ ಬೇಕು. ಉಪಮುಖ್ಯಮಂತ್ರಿಗೆ ಮುಖ್ಯಮಂತ್ರಿ ಉದ್ಯೋಗ ಬೇಕು. ಮುಖ್ಯಮಂತ್ರಿಗೆ 2.5 ವರ್ಷ ಇದ್ದಿದ್ದು 5 ವರ್ಷ ಬೇಕು. ಇವರಿಬ್ಬರಿಗೂ ಉದ್ಯೋಗ ಬೇಕು. ಅದು ಸಮರ್ಥ ಉದ್ಯೋಗ, ಒಳ್ಳೆ ಕಾಸು ಬರೋ ಆದಾಯ, ಕೋಟಿ ಆದಾಯ ಬರೋ ಉದ್ಯೋಗಗಳು ಬೇಕು. ಆದರೆ ಬಡವರ ಮಕ್ಕಳಿಗೆ ಉದ್ಯೋಗ ಇಲ್ಲದೆ ವಂಚಿತರಾಗಿದ್ದಾರೆ. ಅದರ ವಿರುದ್ಧ ಇವತ್ತು ಸುಮಾರು 20,000 ಜನ ನಿರುದ್ಯೋಗಿಗಳು. ಪಿಎಸ್ಐ ಮೇಲೆ ಉದ್ಯೋಗಾಕಾಂಕ್ಷಿಗಳ ಕಲ್ಲೆಸೆತ. ಧಾರವಾಡದಲ್ಲಿ ನಡೆದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿತ್ತು. ಉದ್ರಿಕ್ತರು ಪೊಲೀಸರ ಮೇಲೆಯೇ ಕಲ್ಲು ತೂರಾಟ ನಡೆಸಿದರು. ಆಗ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್, ವಿದ್ಯಾಗಿರಿ ಠಾಣೆ ಇನ್ಸ್ಪೆಕ್ಟರ್ ರಫೀಕ್ಗೆ ಗಾಯವಾಗಿದೆ. ಜನರ ಜೊತೆ ಸಿಎಂ ಡಿಸಿಎಂ ಚೆಲ್ಲಾಟ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದೇ ಒಂದು ಹುದ್ದೆಯನ್ನು ಕೂಡ ಭರ್ತಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಯುವ ಜನತೆಯ ಜೀವನದ ಜೊತೆಲಿ ಇವತ್ತು ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ. ಯುವ ಜನತೆ ಕಳೆದ 2.5 ವರ್ಷದಿಂದ ಕಣ್ಣೀರಾಗ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಇದು ಯಾವುದನ್ನು ಕೂಡ ಲೆಕ್ಕಿಸದೆ ಎಂತ ದುರ್ದೈವ ಅಂತ ಹೇಳಿದ್ರೆ, ನಿರುದ್ಯೋಗ ಹೆಚ್ಚಾಗಿದ್ದಕ್ಕೆ 3,000 ಕೊಡ್ತಿದ್ದೇವೆ. ಅವ್ರ್ಯಾಕೆ ಮಾಡಿಲ್ಲ? ನಾವು ಮಾಡ್ತಾ ಇದೀವಿ. ಅದಕ್ಕೆ ಉದ್ಯೋಗಕ್ಕೆ ಬಹಳ ತೊಂದರೆ ಇದೆ ಅಂತಾನೆ ಅವ್ರಿಗೆಲ್ಲ 3,000 ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371J ಅದಾಯ್ತು. ಒಳ ಮೀಸಲಾದ ಸ್ವಲ್ಪ ಮಧ್ಯ ಅಡಿಷನೆ ಬಂತು. ಆದ್ರೂ ಎಲ್ಲ ಕೆಲವೆಲ್ಲ ಮಾಡ್ತಾ ಇದೀವಿ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲೂ ಸುಮಾರು ಜನ ಕೊಟ್ಟಿದೀವಿ. ನಾವೆಲ್ಲ ಅಲ್ಲೇ PSCಗೆಲ್ಲ ಕೊಟ್ಟಿದೀವಿ. ವಿದ್ಯಾರ್ಥಿಗಳು ಹಾಗೂ ರಾಜಕೀಯ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸುತ್ತಿರುವ ಕಾರಣ ಮುನ್ನೆಚ್ಚರಿಕಾ ಕ್ರಮವಾಗಿ ನಗರದ ಶ್ರೀನಗರ ವೃತ್ತ ಮತ್ತು ಸಪ್ತಾಪುರ ಭಾಗದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಖುದ್ದಾಗಿ ಸ್ಥಳದಲ್ಲಿ ಮೊಕ್ಕಾಮೂಡಿದ್ದು ಭದ್ರತಾ ವ್ಯವಸ್ಥೆಯ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದಾರೆ. ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ ಧಾರವಾಡ.